ಎಲ್ಲರೂ ಆಲ್ಮೋಸ್ಟ್ ಇಷ್ಟಪಡೋವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಏನದು? ನಮ್ಮೆಲ್ಲರ ಫೇವ್ರೆಟ್ ಗೋಬಿ ಮಂಚೂರಿ. ಹಾಯ್ ಆಲ್, ವೆಲ್ಕಮ್ ಟು ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ನಮಗೆ ರೋಡ್ ಸೈಡಲ್ಲಿ ಸಿಗೋ ಅಂಥ ಗೋಬಿ ಮಂಚೂರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದರಲ್ಲೂ ಕ್ಯಾಬೇಜ್ ಮಂಚೂರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಗಾತ್ರದ ಕ್ಯಾಬೇಜ್ನ ತೊಗೊಂಡಿದ್ದೆ. ಅದನ್ನ ಈ ರೀತಿ ಸಣ್ಣ ಸಣ್ಣದಾಗಿ ತುರಿದಿಟ್ಕೊಂಡಿದ್ನಿ. ನಾನಿಲ್ಲಿ ಕೊಬ್ಬರಿ ತುರಿಯೋದ್ರಲ್ಲಿ ಈ ಕ್ಯಾಬೇಜ್ನ ತುರಿದಿಟ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂತಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೋದು. ಈ ರೀತಿ ತುರ್ಕೊಳ್ಳೋದ್ರಿಂದ ಮಂಚೂರಿ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಈ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ನಿ, ಅಂದರೆ ಜೋಳದ ಹಿಟ್ಟನ್ನ ತೊಗೊಂಡಿದ್ನಿ. ಎಲ್ಲ ಶಾಪಲ್ಲೂ ಜೋಳದ ಹಿಟ್ಟು ಸಿಗುತ್ತೆ ನಮಗೆ. ನಂತರ ಇದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ನಿ. 1 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ತೊಗೊಂಡಿದ್ನಿ. ಮನೇಲೇ ಇರೋವಂಥ ಕಾಳು ಮೆಣಸನ್ನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನಂತರ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ. ಆದಷ್ಟು ಸ್ವಲ್ಪ ಕಲರ್ ಜಾಸ್ತಿ ಇರೋವಂಥ ಖಾರದ ಪುಡಿನ ಉಪಯೋಗಿಸಿ, ಯಾಕಂದರೆ ನಾನಿಲ್ಲಿ ಯಾವುದೇ ರೀತಿ ಫುಡ್ ಕಲರ್ನ ಉಪಯೋಗಿಸ್ತಾ ಇಲ್ಲ. ಫುಡ್ ಕಲರ್ ಯೂಸ್ ಮಾಡಿದ್ರೆ ತುಂಬ ರೆಡ್ಡಾಗಿ ಬರುತ್ತೆ. ನಿಮ್ಗೆ ಅಂಗಡಿಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ಬರುತ್ತೆ. ಬಟ್ ಫುಡ್ ಕಲರ್ ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಫುಡ್ ಕಲರ್ನ ಉಪಯೋಗಿಸ್ತಾ ಇಲ್ಲ. ನಂತರ ನಾನಿಲ್ಲಿ ನೀರು ಹಾಕ್ತಲೇ ಫಸ್ಟ್ 1 ರೌಂಡ್ ಈ ರೀತಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಕ್ಯಾಬೇಜಲ್ಲಿ ನೀರಿನ ಅಂಶ ಇರುತ್ತೆ. ಅದಕ್ಕೋಸ್ಕರ 1 ರೌಂಡ್ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೋಬೇಕು. ನಾವು ಒಂದೇ ಸಲ ಜಾಸ್ತಿ ನೀರು ಹಾಕ್ಬಿಟ್ರೆ ತೆಳುವಾಗ್ಬಿಡುತ್ತೆ. ಇದು ಹಿಟ್ಟು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಬೋಂಡದ ಹಿಟ್ಟಿನ ಅದಕ್ಕೇನಾದರೂ ಕಲಿಸ್ಬಿಟ್ರೆ ನಮಗೆ ಗೋಬಿ ಹಾಕೊಳ್ಳೋದಕ್ಕೆ ಬರೋದಿಲ್ಲ. ಸ್ವಲ್ಪನೇ ನೀರು ಚುಮ್ಕಿಸ್ಕೊಂಡು ನೋಡ್ಕೊಂಡು ನಾವು ಕಲಿಸ್ಕೋಬೇಕು. ಯಾವಾಗಲೂ ನಾವು ಮೈದಾ ಹಿಟ್ಟಿಗಿಂತ ಒಂದು ಕೈ ಜಾಸ್ತಿ ನಾವು ಜೋಳದ ಹಿಟ್ಟನ್ನ ಹಾಕಬೇಕು. ಆವಾಗ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಗೋಬಿ. ನಾನು ಇನ್ನು ಒಂದೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟನ್ನ ಉಪಯೋಗಿಸ್ತಾ ಇದ್ದೀನಿ, ಅಂದರೆ ಕಾರ್ನ್ಫ್ಲೋರ್ನ ಹಾಕ್ಕೋತಾ ಇದ್ದೀನಿ. ಹಾಗೆ ಹಿಟ್ಟು ಕಲಿಸೋದಕ್ಕೆ ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೀವೇನಾದರೂ ಕಲಿಸುವಾಗ ಸಪೋಸ್ ಸ್ವಲ್ಪ ತೆಳುವಾಯಿತು ಅಂತಂದರೆ ಇನ್ನು ಸ್ವಲ್ಪ ಮೈದಾ ಹಿಟ್ಟು, ಇನ್ನು ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕೊಂಡ್ರೆ ಈ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಈ ಹದಕ್ಕೆ ಇಟ್ಟಿದ್ರೆ ಪರ್ಫೆಕ್ಟಾಗಿರುತ್ತೆ. ರೌಂಡ್ ಮಾಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಕಾಣಿಸ್ತಿದೆ ಅಂತ. ರೋಡ್ ಸೈಡಲ್ಲಿ ನಾವು ಗೋಬಿ ಹಾಕ್ತಾ ಇರ್ತಾರಲ್ವ, ಅವರೆಲ್ಲ ಇದೇ ರೀತಿ ಕಲಿಸ್ಕೊಳ್ಳೋದು. ಆಲ್ಮೋಸ್ಟ್ ಅವರು ಇದೇ ರೀತಿನೇ ಮಾಡಿರ್ತಾರೆ. ಕಲರ್ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರ್ತಾರೆ ಅಷ್ಟೇ. ಈಗ ಗೋಬಿ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಗಿದೆ. ನಾನು ಇಲ್ಲಿ ನಿಮಗೆ ರೌಂಡ್ ಮಾಡೋದು ತೋರಿಸ್ಕೊಡ್ತೀನಿ. ನೋಡಿ, ಇಲ್ಲಿ ಯಾವ ರೀತಿ ರೌಂಡ್ ಮಾಡ್ಬೋದು, ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ಅಂತ. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ನಾವು ರೌಂಡ್ ಮಾಡ್ಕೊಂಡು ಗೋಬಿ ಹಾಕ್ಬೋದು ಅಂತ. ಇದು 2 ನಿಮಿಷ ನೆಂದರೆ ಸಾಕು, ಜಾಸ್ತಿ ಹೊತ್ತೇ ನೆನೆಯೋಂಥ ಅವಶ್ಯಕತೆ ಇರೋದಿಲ್ಲ. ನಂತರ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ನಿ. ಎಣ್ಣೆ ಕಾದ ನಂತರ ಈ ರೀತಿ ಉಂಡೆ ಆಗಿ ಮಾಡಿಕೊಂಡು ಗೋಬಿನ ಹಾಕೋತೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ಗೋಬಿ ಆ ಸೈಜಲ್ಲಿ ಹಾಕ್ಕೊಳ್ಳಿ. ಅಂದರೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ನೀಟಾಗಿ ಬೇಯುತ್ತೆ. ಇದು ತುಂಬ ಹೈ ಫ್ಲೇಮಲ್ಲೂ ಇಕ್ಕೋಬಾರ್ದು, ತುಂಬ ಲೋ ಫ್ಲೇಮಲ್ಲೂ ಇಕ್ಕೋಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗೋಬಿನ ಬೇಯಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕು ಅಲ್ವಾ, ಅದಕ್ಕೋಸ್ಕರ. ಇದು ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಗೋಬಿ ಹಾಕಿದ ತಕ್ಷಣ ನಾವು ಕೈ ಆಡಿಸ್ಬಾರ್ದು. ಅಟ್ಲೀಸ್ಟ್ 1 ನಿಮಿಷ ಬಿಟ್ಟು ಆಮೇಲೆ ಕೈ ಆಡಿಸ್ಬೇಕು. ನೋಡಿ, ಇಲ್ಲಿ ತುಂಬ ಚೆನ್ನಾಗಿ ಬೇಯ್ತಿದೆ ಗೋಬಿ. ಯಾವ ಕಲರ್ ಬರ್ತಿದೆ ಅಂತ. ಅಂಗಡಿಲಿ ಆಲ್ಮೋಸ್ಟ್ ಇದೇ ಥರ ಇರುತ್ತೆ, ಬಟ್ ಕಲರ್ ಇನ್ನು ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು ಯಾವುದೇ ರೀತಿ ಕಲರ್ ಯೂಸ್ ಮಾಡಿಲ್ಲ ಅಂದರೂ ಎಷ್ಟು ಚೆನ್ನಾಗಿ ಗೋಬಿ ಕಾಣಿಸ್ತಿದೆ ಅಂತ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದೊಂದು ಮೀಡಿಯಮ್ ಫ್ಲೇಮಲ್ಲಿ 5ರಿಂದ 6 ನಿಮಿಷ ನಾವು ಬೇಯಿಸ್ಬೇಕಾಗತ್ತೆ. ನಾನೊಂದು 5 ನಿಮಿಷ ಬಿಟ್ಟಿದ ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ ಗೋಬಿ. ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗೆಲ್ಲ ಬೆಂದಿದೆ. ಇದು ಡ್ರೈ ಗೋಬಿನೇ ತಿಂದ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ನಾವಿಲ್ಲಿ ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿದ್ದೀವಲ್ವ. ಡ್ರೈ ಗೋಬಿಲೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಹಾಗೆ ತಿಂದ್ಬಿಡ್ಬೋದು. ಉಳಿದಿರೋ ಅಂಥ ಎಲ್ಲ ಗೋಬಿನೂ ನಾನು ಇದೇ ರೀತಿ ಹಾಕ್ಕೋತೀನಿ. ನೋಡಿ, ಗೋಬಿ ಯಾವ ರೀತಿ ಆಗಿರಬೇಕು ಅಂತಂದರೆ, ನಾನಿಲ್ಲಿ ಆಡಿಸಿ ತೋರಿಸ್ದೆ ಅಲ್ವಾ, ಅವಾಗ ಸೌಂಡ್ ಬರ್ತಿತ್ತು ಗೋಬಿದು. ಆ ರೀತಿ ಸೌಂಡ್ ಬರಬೇಕು, ಅಷ್ಟು ಚೆನ್ನಾಗಿ ಬೇಯಬೇಕು. ನಾವು ಕಾರ್ನ್ಫ್ಲೋರ್ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ಅದೇ ರೀತಿ ಆಗುತ್ತೆ. ಮತ್ತು ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾವು 5ರಿಂದ 6 ನಿಮಿಷ ಗೋಬಿ ಬೇಯಿಸ್ಬಿಟ್ರೆ ಪರ್ಫೆಕ್ಟಾಗಿ ಗೋಬಿ ರೆಡಿ ಆಗೋಗ್ಬಿಡುತ್ತೆ. ನಂತರ ಒಂದು ಪ್ಯಾನ್ ಇಟ್ಕೊಂಡಿದ್ನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ನಿ. ನಂತರ 1 ಇಂಚು ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ನಿ. ನಂತರ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ನಿ. ಇದನ್ನ ಒಂದು 5 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ. ಸಪೋಸ್ ನಿಮಗೆ ಶುಂಠಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ಬೋದು. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಬಾಯಿಗೆ ಸಿಗ್ತಾ ಇದ್ರೆ ಶುಂಠಿ ಇಷ್ಟಪಡೋದಿಲ್ಲ, ಅದಕ್ಕೋಸ್ಕರ. ನಂತರ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ನಿ.
ನಂತರ ಅರ್ಧ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ನಾವು ಜಾಸ್ತಿ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಜಸ್ಟ್ ಒಂದು 10 ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೋಬೇಕು ಅಷ್ಟೇ. ಜಾಸ್ತಿ ಫ್ರೈ ಆಗಿಬಿಟ್ರೆ ಇದೆಲ್ಲ ಸಾಫ್ಟ್ ಆಗಿಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇದೆಲ್ಲ ನಮಗೆ ಕ್ರಂಚಿಯಾಗಿ ಹಾಗೆ ಸಿಗಬೇಕು ಬಾಯಿಗೆ, ಆವಾಗಲೇ ತುಂಬ ಚೆನ್ನಾಗಿರೋದು. ರೋಡ್ ಸೈಡಲ್ಲಿ ನೋಡಿದ್ದೀರಲ್ವ, ಎಷ್ಟು ಐ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷಕ್ಕೆ ರೆಡಿ ಮಾಡಿಕೊಟ್ಬಿಡ್ತಾರೆ. ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ವಿನೇಗರ್ನ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಸೋಯಾ ಸಾಸು, 1 ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸು, ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸ್ನ ಉಪಯೋಗಿಸ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಉಪಯೋಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಗ್ರೀನ್ ಚಿಲ್ಲಿ ಸಾಸ್ ಸಿಗಲಿಲ್ಲ ಅಂತಂದರೆ ಏನು ಪರವಾಗಿಲ್ಲ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಉಪ್ಪನ್ನ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಳ್ಳಿ, ಯಾಕೆ ಅಂತಂದರೆ ಎಲ್ಲ ಸಾಸ್ಗಳಲ್ಲೂ ಉಪ್ಪಿನಂಶ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪನೇ ಸೇರಿಸ್ಕೊಳ್ಳಿ. ನಾವು ಆಲ್ರೆಡಿ ಗೋಬಿಗೆ ಉಪ್ಪು ಹಾಕಿದ್ದೀವಿ, ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನ ಒಂದು 10 ಸೆಕೆಂಡ್ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಕುದಿ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸಾಸ್ ಹಾಕಿದ ನಂತರ ನಾವು ಐ ಫ್ಲೇಮಲ್ಲಿ ಬೇಯಿಸೋಕೆ ಹೋದರೆ ಗಟ್ಟಿ ಆಗಿಬಿಡುತ್ತೆ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 10ರಿಂದ 20 ಸೆಕೆಂಡ್ ಬೇಯಿಸಿದ್ರೆ ಸಾಕಾಗತ್ತೆ. ಸಾಸ್ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನ ಈ ರೀತಿ ನೀರಲ್ಲಿ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈ ರೀತಿ ಒಂದು ಪೇಸ್ಟ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ನಂತರ ಈ ಪೇಸ್ಟ್ನ ಒಗ್ಗರಣೆಗೆ ಸೇರಿಸ್ಕೋಬೇಕಾಗತ್ತೆ. ಇದೆಲ್ಲ ಹಾಕಿದ ನಂತರ ನಾವು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಯಾಕೆ ಅಂತಂದರೆ ಕಾರ್ನ್ಫ್ಲೋರ್ ಹಾಕಿದ ಮೇಲೆ ಥಿಕ್ನೆಸ್ ಜಾಸ್ತಿ ಆಗಿಬಿಡುತ್ತೆ. ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೋತೀನಿ. ಒಂದು 20 ಸೆಕೆಂಡ್ ಬೇಯಿಸ್ಕೊಂಡ್ರೆ ಸಾಕು. ನೀವೇ ನೋಡಿ ಯಾವ ರೀತಿ ಗಟ್ಟಿ ಆಗುತ್ತೆ ಅಂತ. ಹೊರಗಡೆ ಹೋಗಿ ಗೋಬಿ ಮಂಚೂರಿ ತಿನ್ನೋದಕ್ಕಿಂತ ಇಷ್ಟು ಸಿಂಪಲ್ಲಾಗಿ ನಾವು ಟೇಸ್ಟಿಯಾಗಿ ಮನೇಲೇ ಮಾಡ್ಕೊಂಡ್ಬಿಡ್ಬೋದು. ನಿಮಗೆ ಮಕ್ಳಿಗೆ ಕೊಟ್ಟರೆ ಗೊತ್ತೇ ಆಗೋದಿಲ್ಲ ಅವ್ರಿಗೆ ಮನೇಲಿ ಮಾಡಿದಾರ ಹೊರಗಡೆಯಿಂದ ತಂದಿದ್ದಾರ ಅಂತ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಗ್ರೇವಿ ಥರನೇ ಆಗೋಗ್ಬಿಡ್ತು. ಸಾಸ್ ಎಲ್ಲ ಹಾಕಿ ಕಾರ್ನ್ಫ್ಲೋರ್ ಎಲ್ಲ ಹಾಕಿದ್ದಕ್ಕೆ ಪರ್ಫೆಕ್ಟಾಗಿ ಆಗಿದೆ. ಇದನ್ನ ಒಂದು 5 ಸೆಕೆಂಡ್ ಬೇಯಿಸ್ಬಿಟ್ಟು ನಂತರ ಆಲ್ರೆಡಿ ಮಾಡಿಟ್ಕೊಂಡಿರೋ ಅಂಥ ಗೋಬಿನ ಇದಕ್ಕೆ ಸೇರಿಸ್ಕೊಂಡು ಹೈ ಫ್ಲೇಮಲ್ಲಿ ಇದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ನಾವು ಲೋ ಫ್ಲೇಮಲ್ಲಿ ಏನಾದರೂ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋದರೆ ಗೋಬಿ ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗೋಬಿ ಹಾಕಿದ ತಕ್ಷಣ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ 1 ನಿಮಿಷದಲ್ಲಿ ನೀವು ಮಿಕ್ಸ್ ಮಾಡಬೇಕು. ಗೋಬಿ ಹಾಕಿದ ನಂತರ ನಾವು ಜಾಸ್ತಿ ಹೊತ್ತು ಫ್ರೈ ಮಾಡೋಕೆ ಹೋದರೆ ನಮ್ಗೆ ಆ ಕ್ರಿಸ್ಪಿನೆಸ್ ಬರೋದಿಲ್ಲ. ಅದಕ್ಕೋಸ್ಕರ ಹೈ ಫ್ಲೇಮಲ್ಲಿ ಇಟ್ಕೊಂಡು 1 ನಿಮಿಷ ಅಥವಾ 2 ನಿಮಿಷದಲ್ಲಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕಾಗತ್ತೆ. ನಿಮ್ಮ ಹತ್ರ ಏನಾದರೂ ಸ್ಪ್ರಿಂಗ್ ಆನಿಯನ್ ಇತ್ತು ಅಂತಂದರೆ ಸ್ಪ್ರಿಂಗ್ ಆನಿಯನ್ನ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಅದು ಆಪ್ಷನಲ್ಲು, ಇಲ್ಲ ಅಂತಂದ್ರೂ ನಡೆಯುತ್ತೆ. ನೋಡಿ ಗೋಬಿ ಯಾವ ರೀತಿ ಕಾಣಿಸ್ತಿದೆ ಅಂತ. ನಮ್ಗೆ ಹೊರಗಡೆ ಯಾವ ರೀತಿ ನೋಡ್ತೀವೋ ಅದೇ ರೀತಿ ಕಾಣಿಸ್ತಿದೆ ಅಲ್ವಾ. ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡ್ಬಿಟ್ರೆ ಪರ್ಫೆಕ್ಟಾಗಿರೋ ಅಂಥ ಗೋಬಿ ರೆಡಿನೇ ಆಗೋಗ್ಬಿಡುತ್ತೆ. ಮಕ್ಳು ಕೊಟ್ಟಂತೂ ನೀವು ಹೊರಗಡೆಯಿಂದ ತಂದಿದ್ದೀರಾ ಮನೇಲೇ ಮಾಡಿದ್ದೀರಾ ಅಂತ ಗೊತ್ತೇ ಆಗೋದಿಲ್ಲ. ಹೊರಗಡೆ ಕೇಳೋದೇ ಇಲ್ಲ ಕೊಡಿಸಿ ಅಂತಂತ, ಮನೇಲೇ ಮಾಡಿಕೊಡಿ ಅಂತಂತ ಕೇಳ್ತಾರೆ, ಅಷ್ಟು ಇಷ್ಟಪಡ್ತಾರೆ. ಗೋಬಿ ರೆಡಿಯಾಗಿದೆ. ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ. ಲಾಸ್ಟಲ್ಲಿ ಸ್ವಲ್ಪ ಈರುಳ್ಳಿನ ಉದುರಿಸ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಅಂಗಡಿಲೂ ಅಷ್ಟೇ ಈರುಳ್ಳಿ ಉದುರಿಸ್ಬಿಟ್ಟು ಕೊಡ್ತಾರೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ನಾವು ಮನೇಲೇ ಹೋಟೆಲ್ ಸ್ಟೈಲ್ ರೀತಿ ಅಥವಾ ರೋಡ್ ಸೈಡ್ ರೀತಿ ಗೋಬಿನ ಮಾಡ್ಬೋದು ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಾಗಿ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.